ಪಾಕಿಸ್ತಾನ ಕ್ರಿಕೆಟ್ಗೂ ವಿವಾದಗಳಿಗೂ ಎಲ್ಲಿಲ್ಲದ ನಂಟು. ಹೋದಲ್ಲೆಲ್ಲ ಏನಾದರೂ ಒಂದು ಅವಾಂತರ ಮಾಡ್ಕೊಂಡಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ ಅನ್ಸುತ್ತೆ. ಈಗ ತಾವು ಮಾಡಿರುವಂತ ಎಡವಟ್ಟಿಗೆ ಬ್ಯಾನ್ ಆಗುವಂತ ಭೀತಿಯಲ್ಲಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ತಲೆಬಿಸಿ ಮಾಡ್ಕೊಂಡಿದ್ದಾರೆ. ಟೂರ್ನಿ ಕೂಡ ಅರ್ಧದಲ್ಲೇ ರದ್ದಾಗಿದೆ. ಅವರ ಭವಿಷ್ಯವು ಕೂಡ ಅಡಕತ್ತರಿಯಲಿದೆ. ಸೊ ಅಷ್ಟಕ್ಕೂ ಪಾಕಿಸ್ತಾನದ ಪ್ಲೇಯರ್ಗಳು ಈ ಸಲ ಏನ್ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಈಗ ಬ್ಯಾನ್ ಸುದ್ದಿ ಕಿಚ್ಚು ಹಚ್ಚಿದೆ. ಅದು ಕೂಡ ಸ್ಟಾರ್ ಪ್ಲೇಯರ್ಗಳೇ ಆತಂಕದಲ್ಲಿದ್ದಾರೆ. ಅದಕ್ಕೆ ಕಾರಣ ಏಷ್ಯನ್ ಲೆಜೆಂಡ್ಸ್ ಲೀಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಅರೆ, ಲೀಗ್ನಲ್ಲಿ ಆಡಿದರೆ ಬ್ಯಾನ್ ಯಾಕೆ ಮಾಡ್ತಾರೆ ಅಂತ ನಿಮಗೆ ಅನ್ನಿಸ್ಬಹುದು. ಅಲ್ಲೇ ಇರೋದು ಟ್ವಿಸ್ಟ್. ಪಾಕಿಸ್ತಾನದ ಒಂದಷ್ಟು ಮಾಜಿ ಆಟಗಾರರು ಪಿಸಿಬಿಯಿಂದ ಅನುಮತಿಯನ್ನ ಪಡೆಯದೆ ಜಾಂಬಿಯಾದಲ್ಲಿ ನಡೀತಾ ಇರುವಂತ ಏಷ್ಯನ್ ಲೆಜೆಂಡ್ಸ್ ಲೀಗ್ನಲ್ಲಿ ಭಾಗಿಯಾಗಿದ್ರು. ಈ ಲೀಗ್ ಆಯೋಜನೆಗೆ ಐಸಿಸಿಯಿಂದಲೂ ಕೂಡ ಪರ್ಮಿಷನ್ ಸಿಕ್ಕಿಲ್ಲ. ಅತ್ತ ಜಾಂಬಿಯಾ ಕ್ರಿಕೆಟ್ ಮಂಡಳಿ ಕೂಡ ಅನುಮೋದನೆಯನ್ನ ನೀಡಿರಲಿಲ್ಲ. ಸೊ ಅಲ್ಲಿಗೆ ಲೀಗ್ ಆಯೋಜನೆಯೇ ಸರಿಯಾಗಿಲ್ಲ. ಹೀಗಿದ್ರೂ ಕೂಡ ಕೆಲವರು ಮಾಜಿ ಆಟಗಾರರು ಪಾರ್ಟಿಸಿಪೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದೇ ಈಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಕಣ್ಣನ್ನ ಕೆಂಪಾಗಿಸಿದ್ದು ಬ್ಯಾನ್ ಅಸ್ತ್ರ ಹೂಡಿದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಎಲ್ಲವೂ ಬಂದ್. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರಿಗೆ ಅನುಮತಿ ಇಲ್ಲದ ವಿದೇಶಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಬೇಡಿ ಅಂತ ವಾರ್ನ್ ಮಾಡಿದೆ. ಹೀಗಿದ್ರೂ ಕೂಡ ಎನ್ಒಸಿ ಪಡೆಯದೆ ಈಗ ಜಾಂಬಿಯಾದಲ್ಲಿ ಏಷ್ಯನ್ ಲೆಜೆಂಡ್ಸ್ ಲೀಗ್ನಲ್ಲಿ ಕೆಲವರು ಆಡಿದ್ದಾರೆ. ಟೂರ್ನಿಯಲ್ಲಿ ಪಾಕಿಸ್ತಾನದ ಮಾಜಿ ಆಟಗಾರರನ್ನೇ ಒಳಗೊಂಡ ಪಾಕಿಸ್ತಾನ ಪ್ಯಾಂಥರ್ಸ್ ಎಂಬ ತಂಡ ಭಾಗವಹಿಸಿತ್ತು. ಮೊಹಮ್ಮದ್ ಹಫೀಜ್, ಸೋಹೆಲ್ ತನ್ವೀರ್ ಹಾಗೆ ಉಮರ್ ಅಕ್ಮಲ್ ಅವರು ಕೂಡ ಲೀಗ್ನಲ್ಲಿ ಆಡೋಕೆ ಆಫ್ರಿಕಾಗೆ ಹೋಗಿದ್ರು. ಆದ್ರೆ ಇದು ಐಸಿಸಿ ಅನುಮೋದಿತ ಲೀಗ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕೆಲವರು ಪಂದ್ಯವನ್ನು ಆಡಲ್ಲ ಅಂತೇಳಿ ಹಿಂದೆ ಸರಿದಿದ್ರು. ಮತ್ತೊಂದು ಕಡೆ ಶರ್ಜಿಲ್ ಖಾನ್, ಕಮ್ರಾನ್ ಅಕ್ಮಲ್, ಇಮ್ರಾನ್ ನಜೀರ್, ಸಯೀದ್ ಅಜ್ಮಲ್ ಸೇರಿದಂತೆ ಮತ್ತೊಂದಷ್ಟು ಆಟಗಾರರು ಲೀಗ್ನಲ್ಲಿ ಭಾಗವಹಿಸಿದ್ರು. ಸೊ ಯಾರೆಲ್ಲ ಅನುಮತಿ ಇಲ್ಲದೆ ಇದ್ರೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅವರೆಲ್ಲ ಈಗ ಬ್ಯಾನ್ ಬಿಸಿ ಎದುರಿಸ್ತಾ ಇದ್ದಾರೆ. ಸೊ ಇಂಥವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿರುವಂತ ಪಿಸಿಬಿ ನಿಯಮ ಉಲ್ಲಂಘನೆ ಮಾಡಿದಂತ ಮಾಜಿ ಆಟಗಾರರಿಗೆ ಮುಂದಿನ 2 ವರ್ಷಗಳ ಕಾಲ ಯಾವುದೇ ವಿದೇಶಿ ಲೀಗ್ಗಳಲ್ಲಿ ಆಡೋಕೆ ನಿರಾಪೇಕ್ಷಣ ಪತ್ರ ಅಂದ್ರೆ ಎನ್ಒಸಿಯನ್ನ ಕೊಡೋದಿಲ್ಲ. ಹಾಗೆ ಪಿಸಿಬಿ ಅಥವಾ ಪಾಕಿಸ್ತಾನ ಸೂಪರ್ ಲೀಗ್ನ ಅಡಿಯಲ್ಲಿ ಯಾವುದೇ ರೀತಿಯ ಕೋಚಿಂಗ್ ಇರ್ಬೋದು ಅಥವಾ ಮೆಂಟರ್ಶಿಪ್ ಇರ್ಬೋದು ಅಥವಾ ಕನ್ಸಲ್ಟೆನ್ಸಿ ಅಥವಾ ಇನ್ಯಾವುದೇ ಕ್ರಿಕೆಟ್ ಸಂಬಂಧಿತ ಹುದ್ದೆಗಳನ್ನ ಪಡೆಯೋಕೆ ಇವರು ಮುಂದಿನ 2 ವರ್ಷಗಳ ಕಾಲ ಅರ್ಹರಾಗಿರಲ್ಲ ಅಂತೇಳಿ ಪಿಸಿಬಿ ಹೇಳಿದೆ. ಹಾಗಂತ ಈ ಲೀಗ್ ಏನ್ ಕೊನೆಗೆ ಯಶಸ್ವಿಯಾಗಿ ನಡೆದಿಲ್ಲ ಕೂಡ, ಅರ್ಧದಲ್ಲೇ ರದ್ದಾಗಿದೆ. ಆಯೋಜಕರ ಅವಾಂತರಗಳಿಗೆ ಹಳ್ಳ ಹಿಡಿದ ಪಂದ್ಯಾವಳಿ. ಇನ್ನು ಏಷ್ಯನ್ ಲೆಜೆಂಡ್ಸ್ ಲೀಗ್ ಅನ್ನೋದು ಏಷ್ಯಾದ ವಿವಿಧ ದೇಶಗಳ ನಿವೃತ್ತ ಹಾಗೆ ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರಿಗಾಗಿ ಆಯೋಜನೆ ಮಾಡಿರುವಂತ ಒಂದು T20 ಕ್ರಿಕೆಟ್ ಟೂರ್ನಿ. ಜುಲೈ 30ರಿಂದ ಆಗಸ್ಟ್ 10ರವರೆಗೆ ಜಾಂಬಿಯಾದ ಲುಸಾಕಾ ನಗರದಲ್ಲಿರುವಂತಹ ಲೋಟಸ್ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು. ಏಷ್ಯಾದ ಪ್ರಮುಖ ಕ್ರಿಕೆಟ್ ತಂಡಗಳ ಹೆಸರಿನಲ್ಲಿ 6 ರಾಷ್ಟ್ರಗಳು ಬೇರೆ ಬೇರೆ ಹೆಸರಲ್ಲಿ ಕಣಕ್ಕಿಳಿದಿದ್ವು. ಆದ್ರೆ ಟೂರ್ನಿ ಆರಂಭವಾದ ಬೆನ್ನಲ್ಲೇ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಅದು ಕೊನೆಗೆ ಅರ್ಧದಲ್ಲೇ ರದ್ದಾಗಿದೆ. ಸೊ ಇದಕ್ಕೆ ಕಾರಣ ಅಂದ್ರೆ ಟೂರ್ನಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದ್ರೆ ಐಸಿಸಿಯಿಂದಾಗ್ಲಿ ಅಥವಾ ಸ್ಥಳೀಯ ಜಾಂಬಿಯಾ ಕ್ರಿಕೆಟ್ ಯೂನಿಯನ್ ZCU ಯಾವುದೇ ರೀತಿಯಾದಂತ ಅನುಮೋದನೆಯನ್ನ ಕೊಟ್ಟಿರಲಿಲ್ಲ. ಅಂದ್ರೆ ಇವರು ಪರ್ಮಿಷನ್ ಅನ್ನೇ ತಗೊಳ್ಳದೇನೆ ಲೀಗ್ ಆಯೋಜನೆ ಮಾಡಿದ್ರು. ಅಷ್ಟೇ ಅಲ್ಲ, ಟೂರ್ನಿ ಆಯೋಜಕರು ಸ್ಥಳೀಯ ಸಿಬ್ಬಂದಿ ಇರ್ಬೋದು ಅಥವಾ ಬ್ರಾಡ್ಕಾಸ್ಟರ್ಗಳಿರ್ಬೋದು ಹಾಗೆ ಆಟಗಾರರಿಗೆ ನೀಡಬೇಕಾಗಿರುವಂತ ಹಣವನ್ನು ಕೂಡ ಪಾವತಿ ಮಾಡದೆ ಕೈಕೊಟ್ಟಿದ್ದಾರೆ. ಇನ್ನು ಯಾವ ಫೆಸಿಲಿಟೀಸ್ ಕೂಡ ಮೈದಾನದಲ್ಲಿ ಇರಲಿಲ್ಲ. ಸೊ ಯಾವಾಗ ಇಂಥ ಅವಾಂತರಗಳೇ ಹೆಚ್ಚಾಯ್ತೋ ಆಯೋಜಕರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಬಿಟ್ಟಿದ್ರು. ಇಂಡಿಯನ್ ರಾಯಲ್ಸ್ ಹಾಗೆ ಶ್ರೀಲಂಕನ್ ಲಯನ್ಸ್ ನಡುವಿನ ಲೀಗ್ ಹಂತದ ಪಂದ್ಯವನ್ನೇ ಇದೇ ಫೈನಲ್ ಮ್ಯಾಚ್ ಅಂತೇಳಿ ಘೋಷಣೆಯನ್ನ ಮಾಡಿದ್ರು. ಆ ಮ್ಯಾಚ್ ಅಲ್ಲಿ ಗೆದ್ದಂತ ಶ್ರೀಲಂಕನ್ ಲಯನ್ಸ್ ತಂಡವನ್ನೇ ಚಾಂಪಿಯನ್ ಅಂತ ಅನೌನ್ಸ್ ಕೂಡ ಮಾಡಿಬಿಟ್ಟಿದ್ದಾರೆ. ಒಟ್ನಲ್ಲಿ ಮಾಜಿ ಕ್ರಿಕೆಟರ್ಗಳ ಕಾಂಪಿಟೇಷನ್ಗೆ ಸಾಕ್ಷಿ ಆಗ್ಬೇಕಿದ್ದಂತ ಈ ಲೀಗ್ ಅವಾಂತರಗಳಲ್ಲೇ ಮುಗ್ದಿದೆ. ಅರ್ಧದಲ್ಲೇ ಮುಗಿಸಿದ್ದಾರೆ. ನಮಸ್ಕಾರ.